ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಒಂದು ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಷನ್ KE ವೆಬ್ಸೈಟಲ್ಲಿ ಬಂದಿರೋವಂಥದ್ದು. ಬಹಳಷ್ಟು ಜನ ವಿದ್ಯಾರ್ಥಿಗಳು ಡಾಕ್ಯುಮೆಂಟೇಷನ್ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಕೇಳ್ತಾ ಇದ್ರು. ಸೊ KE ಅವರು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂಥೇಳಿ. ಸೊ KE ಅವರು ಇದಕ್ಕೆ ತಕ್ಕನಾದಂಥ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಶೆಡ್ಯೂಲ್ನ ರಿಲೀಸ್ ಮಾಡಿದ್ದಾರೆ. ಸೊ ವಿಡಿಯೋವನ್ನು ಕೊನೆಯವರೆಗೂ ಕರೆಕ್ಟಾಗಿ ನೋಡಿ. ಸೊ ಯಾಕಂತಂದರೆ ಈ ವರ್ಷ KE ಅವರು ಒಂದಷ್ಟು ದೊಡ್ಡ ಬದಲಾವಣೆಗಳನ್ನು ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ಸಲ್ಲಿ ತಂದಿರುವಂಥದ್ದು. ಸೊ ಅದನ್ನು ಡೀಟೇಲ್ ಆಗಿ ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮ್ಮ ಪ್ರತಿಯೊಂದು ಡೌಟ್ಸ್ಗೂ ಕೂಡ ಆನ್ಸರ್ಗಳು ಸಿಗ್ತದೆ ವಿಡಿಯೋದ ಮೂಲಕ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡುವಂಥ ಜವಾಬ್ದಾರಿ ನಿಮ್ಮದು. ಓಕೆ, ಲೆಟ್ ಮೀ ಸ್ಟಾರ್ಟ್ ಫ್ರಾಮ್ ಫಸ್ಟ್ ನೋಟಿಫಿಕೇಷನ್. ಇಲ್ಲಿ ನೀವು ಅಡ್ಮಿಷನ್ ಅಂತ ಹೋಗಿ UGC 2022 ಅಂತ ಹಾಕಿದಾಗ ಇಲ್ಲಿ ಫಸ್ಟ್ ನೋಟಿಫಿಕೇಷನ್ ನೋಡ್ಬೋಣಂತೆ. ಇಲ್ಲಿ ನೋಡಿ. ಸೊ ಮೊದಲನೇ ನೋಟಿಫಿಕೇಷನ್ ಏನು ಅಂತಂದರೆ, ಈ ವರ್ಷ ಬ್ರೀಫ್ ಆಗಿ ನಿಮಗೆ ಹೇಳಬೇಕು ಅಂತಂದರೆ, ಡಾಕ್ಯುಮೆಂಟನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡುವಂತಹ ಯಾವುದೇ ರೀತಿಯ ವ್ಯವಸ್ಥೆ ಈ ವರ್ಷ ಇಲ್ಲ. ಅಂದರೆ ವಿದ್ಯಾರ್ಥಿಗಳು ಮನೆಯಲ್ಲಿ ಕೂತ್ಕೊಂಡು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡುವಂತಹ ಆನ್ಲೈನ್ ವ್ಯವಸ್ಥೆ ಈ ವರ್ಷ ಇಲ್ಲ. ಸಂಪೂರ್ಣವಾದ ಬದಲಾವಣೆಯನ್ನು ಈ ವರ್ಷ ತಗೊಂಡು ಬಂದಿದ್ದಾರೆ. ಹಾಗಂತೇಳಿ ನೀವು KE ಆಫೀಸಿಗೆ ಹೋಗುವಂಥ ಅವಶ್ಯಕತೆಯೂ ಇಲ್ಲ. ಏನು ಮಾಡ್ತಾರೆ ಮೇನಾಗಿ, ನಿಮ್ಮ ಯಾವುದೇ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಅಂದರೆ 10th ಆಗಿರ್ಬೋದು 12th ಆಗಿರ್ಬೋದು, ಅದನ್ನು ಆ ಬೋರ್ಡಿನ ಮೂಲಕ KE ಅವರೇ ನೀವು ಕೊಟ್ಟಿರುವಂತಹ ಒಂದು ಸ್ಟೂಡೆಂಟ್ ನಂಬರಿನ ಆಧಾರವಾಗಿಟ್ಟುಕೊಂಡು ಸೊ ವೆರಿಫಿಕೇಷನನ್ನು ಮಾಡ್ಕೊಂಡು ಬಿಡ್ತಾರೆ. ಇನ್ನು ಎರಡನೇದಾಗಿ ಈ ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಸೊ ಇದರ ಒಂದಷ್ಟು RD ನಂಬರ್ 371J ಇರ್ಬೋದು. ಸೊ ಈ ಒಂದಷ್ಟು RD ನಂಬರನ್ನು ನೀವು ಏನು ಹಾಕಿದ್ದೀರಿ ಅಪ್ಲಿಕೇಶನ್ ಫಾರ್ಮಲ್ಲಿ, ಸೊ ಆ ಒಂದು ಅಪ್ಲಿಕೇಶನ್ ಫಾರ್ಮ್ RD ನಂಬರನ್ನು ಆ ಕಚೇರಿಯ ವೆಬ್ಸೈಟಿನ ಜೊತೆ KE ಅವರು ಕಂಪೇರ್ ಮಾಡಿಬಿಟ್ಟು ಅದನ್ನು ಅಲ್ಲೇ ವೆರಿಫಿಕೇಷನ್ ಮಾಡ್ಕೊಂಡು ಬಿಡ್ತಾರೆ. ಇನ್ನು ಉಳಿದಿರೋದು ಸ್ಟಡಿ ಸರ್ಟಿಫಿಕೇಟ್, ಗ್ರಾಮೀಣ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ಇವನ್ನು ಮಾತ್ರ ನೀವು ಈ ಸಾರಿ ನಿಮಗೆ ಸಂಬಂಧಪಟ್ಟಂತ ಅಂದರೆ ನಿಮ್ಮ ಕಲ್ತಿರುವಂಥ ಸ್ಕೂಲ್ ಎಲ್ಲಿದೆ ಆ ಸ್ಕೂಲ್ ಯಾವ ಒಂದು ತಾಲೂಕಿನ ಅಂಡರ್ ಬರ್ತದೆ ಆ ಒಂದು ತಾಲೂಕಿನ ಬ್ಲಾಕ್ ಎಜುಕೇಷನ್ ಆಫೀಸರ್ ಅಂದರೆ BEO ಆಫೀಸಿಗೆ ಹೋಗಿಬಿಟ್ಟು ಅಲ್ಲಿ ನೀವು ದಾಖಲಾತಿಗಳನ್ನು ಕೊಟ್ಟಾಗ ಅವರು ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಅವರು ತಮ್ಮ ಒಂದು ಯೂಸರ್ ID ಪಾಸ್ವರ್ಡನ್ನು ಯೂಸ್ ಮಾಡಿಬಿಟ್ಟು KEಗೆ ತಾವೇ ಅದನ್ನು ಅಪ್ಲೋಡ್ ಮಾಡಿಬಿಡ್ತಾರೆ. ಅಂದರೆ ಈ ವರ್ಷ ವಿದ್ಯಾರ್ಥಿಗಳು ಮನೆಯಲ್ಲಿ ಕೂತ್ಕೊಂಡು ಅಥವಾ ಸೈಬರ್ ಸೆಂಟರಿಗೆ ಹೋಗಿಬಿಟ್ಟು ನೀವು ಮೊಬೈಲ್ ಮುಂದೆ ಕೂತ್ಕೊಂಡು ಅಥವಾ ಆ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು PDF ಮಾಡಿಬಿಟ್ಟು ಫೋಟೋ ತೆಗೆದುಬಿಟ್ಟು ಅಪ್ಲೋಡ್ ಮಾಡುವಂತಹ ಯಾವುದೇ ಕೆಲಸ KE ಅವರು ಈ ವರ್ಷ ಕೊಟ್ಟಿಲ್ಲ. ಡೆಫಿನೆಟ್ಲಿ ಇದು ಫಾರ್ ದ ಫಸ್ಟ್ ಟೈಮ್ KE ಅವರು ಮಾಡ್ತಾ ಇರೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ಗಳು ಆಗ್ತದೆ, ಸ್ವಲ್ಪ ಹೆಫಸೈಡ್ ಆಯಿತು ಅಂತ ಅನ್ನಿಸ್ತದೆ. ಹೊಸದೊಂದು ಸಿಸ್ಟಮ್ಮಿಗೆ ನಾವು ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಡೋಂಟ್ ವರಿ ಅಬೌಟ್ ದ್ಯಾಟ್. KE ಅವರು ಪದೇ ಪದೇ ನಿಮಗೆ ಜಾಸ್ತಿ ಟೈಮನ್ನು ಕೊಡ್ತಾರೆ, ಕೊಟ್ಟು ಈ ಒಂದಷ್ಟು ಕೆಲಸವನ್ನು ಮಾಡೋದಕ್ಕೆ ಹೇಳ್ತಾರೆ. ಯಾವುದೇ ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಸೊ ಮೊದಲನೇದಾಗಿ ಈಗ ಒಂದಷ್ಟು ಜನರ ಡೌಟ್ ಏನಿದೆ, ಸರ್ ನಾನು RD ನಂಬರನ್ನು ಕರೆಕ್ಟಾಗಿ ಹಾಕಿಲ್ಲ. ಯಾವ್ಯಾವುದು, ಅದು ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಅಥವಾ ಭಾಷಾ ಅಲ್ಪಸಂಖ್ಯಾತ ಅಂದರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇರ್ಬೋದು, 371J ಇರ್ಬೋದು. ಸರ್ ಇದು ಯಾವುದೂ ಕೂಡ ನಾನು ಅಪ್ಲಿಕೇಶನ್ ಫಾರ್ಮಲ್ಲಿ RD ನಂಬರ್ನ ಹಾಕಿಲ್ಲ. ಹಾಕಿದರೂ ಕೂಡ ಅದು ರಾಂಗ್ ಆಗಿದೆ. ರಾಂಗ್ ಆಗಿಲ್ಲ ಅಂತಂದ್ರೂ ಕೂಡ ಬಹಳಷ್ಟು ಜನ ವಿದ್ಯಾರ್ಥಿಗಳದ್ದು ಏನಾಗಿದೆ, ಈಗ ಸ್ವಲ್ಪ ದಿನದಲ್ಲಿ ಅದು ಎಕ್ಸ್ಪೈರ್ ಆಗಿದೆ, ಹೊಸದೊಂದು RD ನಂಬರ್ನ ನೀವು ಪಡ್ಕೊಂಡಿದ್ದೀರಿ. ಇವೆಲ್ಲ ರೀಸನ್ ಇರುವಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತಂದರೆ, ಸೊ ನೀವು ಮತ್ತೆ ನಿಮ್ಮ RD ನಂಬರ್ನ ದಾಖಲು ಮಾಡೋದಕ್ಕೆ ಇನ್ನೊಂದು ಅವಕಾಶವನ್ನು KE ಅವರು ಕೊಡ್ತಾ ಇದ್ದಾರೆ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಕಾಸ್ಟ್ ಚೇಂಜ್ ಮಾಡೋದಾಗಲಿ ಆದಾಯವನ್ನು ಚೇಂಜ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಓನ್ಲಿ ನಿಮ್ಮ RD ನಂಬರನ್ನು, ಆ ಒಂದು ಅಪ್ಲಿಕೇಶನ್ನಿನ RD ನಂಬರನ್ನು, ರೆವೆನ್ಯೂ ಡಿಪಾರ್ಟ್ಮೆಂಟ್ ನಂಬರ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಹಾಕೋದಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ಅದು ಯಾವಾಗಿಂದ ಅಂದರೆ 19ನೇ ತಾರೀಕು, ಇವತ್ತು ರಾತ್ರಿ 8 ಗಂಟೆಯಿಂದ 21ನೇ ತಾರೀಕಿನವರೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇದರ ಜೊತೆಗೆ ಒಂದಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ, ಸರ್ ಹಾಗಾದರೆ ನಮಗಿನ್ನೂ ನಾವು ಹಾಕಿರುವಂಥ RD ನಂಬರ್ ಕರೆಕ್ಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅವರೊಂದು ಲೀಸ್ಟನ್ನು KE ವೆಬ್ಸೈಟಲ್ಲಿ ಹಾಕ್ತೀನಿ ಅಂತ ಹೇಳಿದರು, ಇನ್ನೂ ಹಾಕಿಲ್ಲ, ಹಾಗಾದರೆ ನಮಗೆ ಹೇಗೆ ಗೊತ್ತಾಗುತ್ತೆ?
ದಯವಿಟ್ಟು ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ, ಭಾಳ ಇಂಪಾರ್ಟೆಂಟು, ಭಾಳ ಸಿಂಪಲ್ಲು. ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ತೆಗೆದು ನೋಡಿ. ಆಲ್ರೆಡಿ ನಿಮ್ಮ ಹತ್ರ ಪ್ರಿಂಟೌಟ್ ಇದೆ. ಅದರಲ್ಲಿ ಹಾಕಿರುವಂಥ RD ನಂಬರ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ. ಅದು ಇದ್ದರೆ ನಿಮಗೆ ಈ ಕ್ವಶನ್ ಬರಲೇಬಾರ್ದು. ಅದು ಇಲ್ಲ ಅಥವಾ ರಾಂಗ್ ಇದೆ ಅಂತಂದರೆ ನೀವು ಅವರು ಕೊಡೋ ಲೀಸ್ಟಿಗೆ ವೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಈ ಒಂದು ಹೊಸದೊಂದು ಲಿಂಕನ್ನು ಕೊಡ್ತಾರೆ KE ವೆಬ್ಸೈಟಲ್ಲಿ. ಸೊ ಆ ಒಂದು ಲಿಂಕನ್ನು ಯೂಸ್ ಮಾಡಿಬಿಟ್ಟು ಸೊ ನಿಮ್ಮ ಒಂದು RD ನಂಬರ್ನ ಕರೆಕ್ಷನ್ ಮಾಡಿಬಿಡಿ. ಸೊ ಇದಿಷ್ಟು RD ನಂಬರ್ ಬಗ್ಗೆ ಇರೋವಂಥ ಒಂದಷ್ಟು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿರೋವಂಥದ್ದು. ಇನ್ನು ಎರಡನೇದಾಗಿ ವ್ಯಾಸಂಗ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮದಲ್ಲಿ ಓದಿರುವಂಥ ಪ್ರಮಾಣ ಪತ್ರ ಮತ್ತು ರೂರಲ್ ಅಂದರೆ ಸ್ಟಡಿ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಮತ್ತು ರೂರಲ್ ಸರ್ಟಿಫಿಕೇಟನ್ನು ನೀವು ನಿಮಗೆ ಸಂಬಂಧಪಟ್ಟಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಅಂದರೆ BEO ಕಚೇರಿಗೆ ಹೋಗಿಬಿಟ್ಟು ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕಿನ ಆಧಾರದ ಮೇಲೆ, ಅದನ್ನು ಕೂಡ ತೋರಿಸ್ತೀನಿ, ವೇಟ್ ಮಾಡಿ, ಇಂಜಿನಿಯರಿಂಗ್ ರ್ಯಾಂಕಿನ ಆಧಾರದ ಮೇಲೆ ಹೋಗಿಬಿಟ್ಟು ಅಲ್ಲಿ ನೀವು ಅದನ್ನು ಸಬ್ಮಿಟ್ ಮಾಡಿದರೆ ಅಪ್ಲೋಡ್ ಮಾಡ್ತಾರೆ. ಅವರೇ ಅಪ್ಲೋಡ್ ಮಾಡ್ತಾರೆ, ನೀವೇನು ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಸೊ ಇದು ಎಲ್ಲರೂ ಒಂದೇ ಸೆಂಟರಿಗೇನಂತೂ ನೀವು ಹೋಗೋದಿಲ್ಲ. ಸೊ ನೂರಾರು ತಾಲೂಕುಗಳಿವೆ ಕರ್ನಾಟಕದಲ್ಲಿ. ನಿಮಗೆ ನೀವು ಕಲ್ತಿರುವಂಥ ಸ್ಕೂಲು ಯಾವ ತಾಲೂಕಲ್ಲಿ ಬರ್ತದೆ ಆ ತಾಲೂಕಿಗೆ ಮಾತ್ರ ನೀವು ಹೋಗಬೇಕು, ಹೌದಾ? ಸೊ ಹೀಗೆ ಹೋಗಿಬಿಟ್ಟು ನೀವು ಅಲ್ಲಿ ಅಪ್ಲಿಕೇಶನನ್ನು ಕೊಡಬೇಕು. ಅಂದರೆ ಅಪ್ಲಿಕೇಶನ್ ಅಂದ್ರೇನು, ಈ ಒಂದಷ್ಟು ಸರ್ಟಿಫಿಕೇಟ್ಗಳನ್ನ ತೋರಿಸ್ಬಿಟ್ರೆ ಅವರು ನಿಮ್ಮ ಒಂದು ಅಪ್ಲಿಕೇಶನ್ ID ಇವನ್ನೆಲ್ಲ ಹಾಕಿಬಿಟ್ಟು ಅವರಿಗೆ ಎಲ್ಲ ಡೀಟೇಲ್ಸ್ ಬಂದುಬಿಡ್ತದೆ. ಅವರಿಗೆ ಆಲ್ರೆಡಿ 1 ವೀಕು ಟ್ರೈನಿಂಗನ್ನು ಕೂಡ ಕೊಟ್ಟಿದ್ದಾರೆ BEO ಆಫೀಸವರಿಗೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಇದು ಯಾರಿಗೆ ಅಂದರೆ ಕ್ಲಾಸ್ A ಮತ್ತು B ದವರಿಗೆ. ನಿಮ್ಗೆ ಅನ್ನಿಸ್ತದೆ ಸರ್ ಈಗ ಕ್ಲಾಸ್ A ಮತ್ತು B ಅಂತ ಹೆಂಗೆ ಗೊತ್ತಾಗ್ತದೆ ನಮಗೆ? ಸೊ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮನ್ನು ತೆಗೆದು ನೋಡಿ. ನೀವು ಆಲ್ರೆಡಿ ಆ ಕ್ಲಾಸನ್ನು ಹಾಕಿಬಿಟ್ಟಿದ್ದೀರಿ. ಆದ್ದರಿಂದ ಇದರ ಮೀನಿಂಗನ್ನು ಈಗ ಎಕ್ಸ್ಪ್ಲೇನ್ ಮಾಡೋದರಲ್ಲಿ ಅರ್ಥ ಇಲ್ಲ, ನಾನು ಮಾಡೋದಿಲ್ಲ. ಇನ್ನು ಬೆಂಗಳೂರಿನಲ್ಲಿ ಇರುವಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು? ಬೆಂಗಳೂರಿನಲ್ಲಿರುವಂಥ ವಿದ್ಯಾರ್ಥಿಗಳು KEA ಪ್ರಾಧಿಕಾರ ಏನಿದೆ ಅಲ್ಲಿಗೇನೆ ಹೋಗಬೇಕು. ಯಾಕಂದರೆ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಬಹಳಷ್ಟು ತಾಲೂಕುಗಳು ಇದ್ದಿರೋದಕ್ಕೆ, ಯಾರು ಎಲ್ಲಿಗೆ ಹೋಗಬೇಕು ಅನ್ನೋ ಡೌಟ್ಸ್ ಬಂದಿರೋದಕ್ಕೆ, ಸೊ ಅರೌಂಡ್ 40,000 ವಿದ್ಯಾರ್ಥಿಗಳು ಕರ್ನಾಟಕದ ಬೆಂಗಳೂರಿನಲ್ಲಿ ಎಕ್ಸಾಮನ್ನು ಬರೆದಿರೋದಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ರ್ಯಾಂಕಿನ ಆಧಾರದ ಮೇಲೆ KEA ಅಂದರೆ KEA ಆಫೀಸಿಗೇನೆ ನೀವು ಡೈರೆಕ್ಟಾಗಿ ಹೋಗಬೇಕಾಗ್ತದೆ, ಗೊತ್ತಿರಲಿ, ರೈಟ್? ಸೊ ಇದಿಷ್ಟು ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋದರ ಬಗ್ಗೆ. ಇನ್ನು ಮುಂದಿನ ಒಂದು PDF ಅನ್ನು ನೋಡೋಣಂತೆ. ಓಕೆ, ಹಾಗಾದರೆ ಯಾವ ಒಂದು ರ್ಯಾಂಕಿನ ಆಧಾರದ ಮೇಲೆ ನಾವು ಹೋಗಬೇಕೀಗ ನೋಡಿ. ಭಾಳ ಸಿಂಪಲ್ಲಾಗಿ ಹೇಳಿದ್ದಾರೆ, ಇಂಜಿನಿಯರಿಂಗ್ ರ್ಯಾಂಕಿನ ಆಧಾರದ ಮೇಲೇ ಹೋಗಬೇಕು. ಇಲ್ಲಿ ನೋಡ್ಬೋದು ನೀವು. ಸೊ ಇಷ್ಟು ವರ್ಷ ಏನು ಮಾಡ್ತಿದ್ರು, ನಿಮಗೆ ಯಾವ ರ್ಯಾಂಕ್ ಕಡಿಮೆ ಬಂದಿದೆ ಆ ಒಂದು ರ್ಯಾಂಕಿನ ಆಧಾರದ ಮೇಲೆ ಹೋಗಿ ಅಂತ ಹೇಳ್ತಿದ್ರು. ಈ ವರ್ಷ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಇಂಜಿನಿಯರಿಂಗ್ ರ್ಯಾಂಕಿನ ಆಧಾರದ ಮೇಲೆ. ಅದಕ್ಕಾಗಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇಂಜಿನಿಯರಿಂಗ್ ರ್ಯಾಂಕಿನ ಆಧಾರದ ಮೇಲೇ ನೀವು ಹೋಗಬೇಕಾಗ್ತದೆ. ಬೇರೆ ಯಾವುದೇ ರ್ಯಾಂಕನ್ನು ನೋಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ರ್ಯಾಂಕ್ ಕಾರ್ಡಲ್ಲಿ ಇಂಜಿನಿಯರಿಂಗ್ ರ್ಯಾಂಕನ್ನು ಮಾತ್ರ ನೋಡಿ. ಸೊ ಇಲ್ಲಿ ಡೇಟ್ಸನ್ನು ಕೊಟ್ಟಿದ್ದಾರೆ, 22/8 1 to 1800. ಸೊ ನೋಡಿ, ಟೈಮು ನೋಡಿ, 9:30 to 11, 8:45 ನೀವು, 10:45 11:15 to 1:15, 1800 1 to 3600, 2 to 2 PM ಆನ್ವರ್ಡ್ಸ್ 3600 to 5000. ಇದೇ ರೀತಿ 5000ಇಂದ 10,000ವರೆಗೆ 23rd, 10,000ಇಂದ 20,000ವರೆಗೆ 24th. ಈ ರೀತಿ ನಿಮ್ಮ ಒಂದು ರ್ಯಾಂಕಿನ ಆಧಾರದ ಮೇಲೆ ಡೇಟ್ಸನ್ನು ನೋಡ್ಕೊಳ್ಳಿ. ಸೊ ಇವೆಲ್ಲ ವ್ಯಾಸಂಗ ಪ್ರಮಾಣ ಪತ್ರ ಇರ್ಬೋದು ಅಥವಾ ಆನ್ಲೈನ್ ದಾಖಲಾತಿ ಪರಿಶೀಲನೆಗೆ ಏನೇನು ತೊಗೊಂಡು ಹೋಗಬೇಕು ಅಂತ ಅವರು ಹೇಳಿದರು, ಅವೆಲ್ಲವನ್ನು ಏನು ಮಾಡಬೇಕು ಅಂತಂದರೆ ಈಗ ಕೊಟ್ಟಿರುವಂಥ ಸೂಚನೆಗಳನ್ನು ಓದಿಕೊಂಡು ಹೋಗಬೇಕು. ಯಾವುದು ಹಾಗಾದರೆ ನೋಡಿ, ನಿಮಗೋಸ್ಕರ ಅದನ್ನು ನಾನು ಓದಿ ಹೇಳ್ತೀನಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಸ್ವಲ್ಪ ವಿಡಿಯೋ ಲಾಂಗ್ ಆಗ್ಬೋದು, ಬಟ್ ಎಲ್ಲ ವಿಷಯವನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಪ್ರಯತ್ನ ನಂದು. ಸೊ ದಯವಿಟ್ಟು ನಿಮಗೆ ಅವಶ್ಯಕತೆ ಇದ್ದರೆ ನೋಡಿ. ಈಗ ಅಭ್ಯರ್ಥಿಗಳಿಗೆ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಏನು ಜಾತಿ ಆದಾಯ 371J ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ. RD ಸಂಖ್ಯೆಯನ್ನು ಅವರು ಆ ಒಂದು ವೆಬ್ಸೈಟಿನ ಮೂಲಕ ಚೆಕ್ ಮಾಡ್ಕೊಂಡು ಬಿಡ್ತಾರೆ, ಕಂಪೇರ್ ಮಾಡ್ಕೊಂಡು ಬಿಡ್ತಾರೆ. ಅದರ ಜೊತೆಗೆ 10th ಮಾರ್ಕ್ಸ್ ಕಾರ್ಡ್ ಇರ್ಬೋದು, ನಿಮ್ಮ ಒಂದು ತಂದೆ ತಾಯಿ ಹೆಸರು ಇರ್ಬೋದು, ಅಥವಾ ಜನ್ಮ ದಿನಾಂಕವಿರ್ಬೋದು,
ಸೆಕೆಂಡ್ ಪಿ ಯು ಸಿ, ಫಸ್ಟ್ ಪಿ ಯು ಸಿ ಮಾರ್ಕ್ಸ್ ಇರ್ಬೋದು, ಇವನ್ನೆಲ್ಲವನ್ನು ಕೂಡ ಕೆ ಇ ಅವರು ಆ ಒಂದು ಡಿಪಾರ್ಟ್ಮೆಂಟ್ ಅಂದರೆ ಪಿ ಯು ಬೋರ್ಡ್ ಅಥವಾ 10th ಬೋರ್ಡಿಂದ ಮಾಡ್ಕೊಂಡು ಬಿಡ್ತಾರೆ. ಅದರ ಬಗ್ಗೆನೂ ವರಿ ಇಲ್ಲ. ಇನ್ನು ಹೋಗಬೇಕಾಗಿರೋದು ಎಲ್ಲಿ, ನೀವು ಓನ್ಲಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಕಚೇರಿಗೆ ಮಾತ್ರ, ಗೊತ್ತಿರಲಿ. ಸೊ ಹಾಗಾದರೆ ಏನೇನು ಯಾರ್ಯಾರು ಮಾಡ್ತಾರೆ ಪರಿಶೀಲನೆ ವಿಧಾನವನ್ನು ನೋಡಿಬಿಡಿ. ನೀವೇನು ಅರ್ಜಿಯನ್ನು ಹಾಕ್ತೀರಿ, ಆ ಅರ್ಜಿಯನ್ನು ಆನ್ಲೈನ್ನಲ್ಲಿ ಕೆ ಇ ಅವರು ಆಲ್ರೆಡಿ ಕೆ ಇ ದವರಿಗೆ ಹಾಕಿರ್ತೀರಿ, ಅವರೇ ಪರಿಶೀಲನೆ ಮಾಡ್ಕೊಂಡು ಬಿಟ್ಟಿರ್ತಾರೆ. ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲ ಪ್ರವೇಶ ಪತ್ರ ಅಂದರೆ ಹಾಲ್ ಟಿಕೆಟನ್ನು ಕೂಡ ಅವರೇ ಕೊಟ್ಟಿದ್ದಾರೆ, ಮತ್ತೆ ಅವರೇ ಅದನ್ನು ಆನ್ಲೈನಲ್ಲಿ ಪರಿಶೀಲನೆ ಮಾಡ್ಕೊಂಡು ಬಿಡ್ತಾರೆ. ಇನ್ನು 10th ಮಾರ್ಕ್ಸ್ ಕಾರ್ಡು ಅದನ್ನು ಆ ಒಂದು ಪರೀಕ್ಷಾ ಮಂಡಳಿ ಜೊತೆ ನೋಡ್ಕೊಳ್ತಾರೆ. ಸೆಕೆಂಡ್ ಪಿ ಯು ಸಿ 12th ಮಾರ್ಕ್ಸ್ ಕಾರ್ಡು ಕೂಡ ಅದನ್ನ ಜೊತೆ ನೋಡ್ಕೊಂಡು ಬಿಡ್ತಾರೆ. ಇನ್ನು 7 ವರ್ಷದ ವ್ಯಾಸಂಗ ಪ್ರಮಾಣ ಪತ್ರ ಇರ್ಬೋದು, ಕನ್ನಡ ಮಾಧ್ಯಮ, ಗ್ರಾಮೀಣ, ಇವೆಲ್ಲವನ್ನು ಸಂಬಂಧಪಟ್ಟ ಕಚೇರಿಗೆ ಹೋಗಿ ನೀವು ಮಾಡ್ಕೊಳ್ಬೇಕಾಗ್ತದೆ. ಇದಾದಮೇಲೆ ಇನ್ನು ಜಾತಿ ಪ್ರಮಾಣ ಪತ್ರ, ಜಾತಿ ಮತ್ತು ಆದಾಯ ಏನಿದೆ ಆ ಒಂದು RD ಸಂಖ್ಯೆಯನ್ನು ನೀವೇನು ಹಾಕಿರ್ತೀರಿ, ರಾಂಗ್ ಇದ್ದರೆ ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಅದರ ಜೊತೆಗೆ ಅದನ್ನು ತಾಳೆ ಮಾಡಿ ನೋಡ್ಕೊಂಡು ಬಿಡ್ತಾರೆ. ಇನ್ನು 371Jನೂ ಕೂಡ RD ಸಂಖ್ಯೆಯನ್ನು ಹಾಕಿರ್ತೀರಿ, ಅವ್ರು ನೋಡ್ಕೊಂಡು ಬಿಡ್ತಾರೆ. ಇನ್ನು ಸೂಪರ್ ನ್ಯೂಮರಿ ಕೊಟ್ಟ ಜನರಲ್ ಮೆರಿಟ್ ಇದ್ದವರು ಯಾರು ಹಾಕಿರ್ತೀರಿ, ನೀವು ಒಂದು RD ಸಂಖ್ಯೆಯನ್ನು ಕೊಟ್ಟಿರ್ತೀರಿ, ಅದನ್ನು ಅವರು ನೋಡ್ಕೊಂಡು ಬಿಡ್ತಾರೆ. ಅದರ ಬಗ್ಗೆನೂ ವರಿಯ ಅವಶ್ಯಕತೆ ಇಲ್ಲ. ಓನ್ಲಿ BEO ಕಚೇರಿಗೆ ನೀವು ಕನ್ನಡ ಮಾಧ್ಯಮ, ಗ್ರಾಮೀಣ ಮತ್ತು ಸ್ಟಡಿ ಸರ್ಟಿಫಿಕೇಟನ್ನು ವೆರಿಫೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಕಷ್ಟೇ. ಆ್ಯಂಡ್ ಇದು ಕ್ಲಾಸ್ ಎ ಮತ್ತು ಕ್ಲಾಸ್ ಬಿ ದವರಿಗೆ ಸಂಬಂಧಪಟ್ಟಿದ್ದು ಮಾತ್ರ. ದಯವಿಟ್ಟು ವಿದ್ಯಾರ್ಥಿಗಳು ತಿಳಿದಿಟ್ಕೊಳ್ಳಿ, ಯಾರು whoever belongs to other than clause A and B, for them the separate notification with the dates will be given by KEA. Don't worry about that now. ಇನ್ನು ಅಭ್ಯರ್ಥಿಗಳು ತಾವು ವ್ಯಾಸಂಗ ಮಾಡಿದ ಶಾಲೆ ಕಾಲೇಜುಗಳಿಗೆ ನಿಗದಿಯಾಗಿರುವ ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಆಯಾ ದಿನಾಂಕಗಳಂದು ಇಂಜಿನಿಯರಿಂಗ್ ರ್ಯಾಂಕ್ ಆಧಾರದ ಮೇಲೆ ಹೋಗಬೇಕು. ಮೂಲ ದಾಖಲೆಗಳಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗಬೇಕು. ಹಾಗಾದರೆ ನೀವು BEO ಆಫೀಸಿಗೆ ಹೋಗ್ತಾ ಏನೇನನ್ನು ತೊಗೊಂಡು ಹೋಗಬೇಕು ನೋಡಿ. CET 2022ದು ಹಾಲ್ ಟಿಕೆಟು, ಅರ್ಜಿ ಪ್ರಿಂಟ್ ಮಾಡಿದಂತಹ ಪ್ರತಿ ಅಂದರೆ ಹಾಲ್ ಟಿಕೆಟ್ ತೊಗೊಂಡೋಗಿ, KE ಅಪ್ಲಿಕೇಶನ್ ಫಾರ್ಮ್ ತೊಗೊಂಡೋಗಿ, 10th ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗಿ, ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ನ ತೊಗೊಂಡೋಗಿ. ಮೊದಲನೇ ಮತ್ತು ಎರಡನೇ PUC 11th ಆ್ಯಂಡ್ 12th ತರಗತಿ ಅಂಕಪಟ್ಟಿ ಅಂತ ಇದೆ. ಆಯಾ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮಾಡಿ ನೀಡಿರುವ ಮೂಲ ವ್ಯಾಸಂಗ ಪ್ರಮಾಣ ಪತ್ರವನ್ನು ತಗೊಂಡು ಹೋಗಿ. ಅಂದರೆ ನಿಮ್ಮ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಲ್ ಸೈನ್ ಮಾಡಿರುವಂಥ ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡು ಹೋಗಬೇಕಾಗ್ತದೆ. ಕನ್ನಡ ಮಾಧ್ಯಮ ಇರ್ಬೋದು, ಕನ್ನಡ ಮಾಧ್ಯಮ ಸರ್ಟಿಫಿಕೇಟು. ರೂರಲ್ ಇದ್ದು ರೂರಲ್ ಸರ್ಟಿಫಿಕೇಟನ್ನು ತೊಗೊಂಡು ಹೋಗಬೇಕು. ಇಷ್ಟೇ ನೀವು ತೊಗೊಳ್ಬೇಕಾಗಿರೋದು. ಇದರ ಜೆರಾಕ್ಸು ಯಾವುದೂ ಬೇಡ. ಅವರು ಒಂದು ರೀತಿ ಅವರು ಒಂದು ಸಾರಿ ಅದನ್ನು ನೋಡ್ತಾರೆ, ನಿಮಗೆ ವಾಪಸ್ ಕೊಟ್ಬಿಡ್ತಾರೆ. ಇವೆಲ್ಲ ಒರಿಜಿನಲ್ ನಿಮ್ಮ ಹತ್ರ ಇರಬೇಕು ಅಷ್ಟೇ, ಗೊತ್ತಿರಲಿ. ಅದನ್ನೆಲ್ಲ ನೋಡಿಬಿಟ್ಟು ಡಾಟಾವನ್ನು ಆನ್ಲೈನ್ ಮೂಲಕ ಎಂಟ್ರಿ ಮಾಡ್ತಾರೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಇನ್ನು ಯಾರ್ಯಾರು ಕ್ಲಾಸ್ ಬಿದಲ್ಲಿ ಇರ್ತೀರಿ ಅವರು ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡು ಹೋಗಬೇಕು. ಆ ಒಂದು ಸ್ಟಡಿ ಸರ್ಟಿಫಿಕೇಟನ್ನು ಕೂಡ ಆಯಾ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ನೀವು ತೊಗೊಂಡು ಹೋಗಬೇಕು. ಇನ್ನು ಉಳಿದ ದಾಖಲೆಗಳೇನಿದೆ ಅದನ್ನು ಯಾವುದನ್ನು ನೀವು ತೊಗೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ, ಅದು ಆನ್ಲೈನಲ್ಲೇ ಮಾಡ್ಕೊಂಡು ಬಿಡ್ತಾರೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಇನ್ನು 371J ಇರ್ಬೋದು, ಇವೆಲ್ಲವನ್ನು ಕೂಡ ಆದಾಯ ಪ್ರಮಾಣ ಪತ್ರ ಇರ್ಬೋದು, ಇವೆಲ್ಲರ RD ಸಂಖ್ಯೆ ಆಧಾರದ ಮೇಲೆ ಆನ್ಲೈನ್ ಮುಖಾಂತರನೇ ತಾಳೆ ಮಾಡಿಬಿಡ್ತಾರೆ. ಹಾಗೇನಾದ್ರು ತಾಳೆ ಆಗಲಿಲ್ಲ ಅಂದರೆ ನಿಮಗೊಂದು ಲೀಸ್ಟನ್ನು ಕೂಡ ಕೊಡ್ತಾರೆ, ಮತ್ತೊಂದು ಚಾನ್ಸನ್ನು ಕೂಡ ಕೊಡ್ತಾರೆ. ಅದರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಅರ್ಹತೆಯನ್ನು ಪಡೆದಿರುವಂತಹ ಅಭ್ಯರ್ಥಿಗಳು ತಮ್ಮ ಪರಿಶೀಲನಾ ಪತ್ರ ಅಂದರೆ ವೆರಿಫಿಕೇಷನ್ ಸ್ಲಿಪ್ಪನ್ನು ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇವೆಲ್ಲ ಅರ್ಹತೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ಮೇಲೆ ಒಂದು ನೋಟಿಫಿಕೇಷನ್ ಕೊಡ್ತಾರೆ. ನಿಮ್ಮ ಒಂದು ಲಾಗಿನ್ ಮೂಲಕ KE ವೆಬ್ಸೈಟಲ್ಲಿ ಲಿಂಕನ್ನು ಕೊಡ್ತಾರೆ. ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದರಲ್ಲಿ ಸೀಕ್ರೆಟ್ ಕೀ ಇರ್ತದೆ. ಅದರ ಬಗ್ಗೆ ಮುಂದೆ ಮಾತಾಡೋಣಂತೆ. ಇನ್ನು ಯಾವುದಾದರೂ ವಿವಿಧ ಕಾರಣಗಳಿಂದ ಅರ್ಹತೆ ಪಡೆಯಲು ವಿಫಲರಾದಲ್ಲಿ ಅಂದರೆ ಯಾವುದೋ ಬೇರೆ ಬೇರೆ ರೀಸನ್ನಿಂದ ನಿಮಗೇನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ರಾಂಗ್ ಆಯಿತು, ಏನೋ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆಕ್ಟಾಗಿ ಆಗಲಿಲ್ಲ ಅಂತಂದರೆ ನಿಮಗೆ ಆಫ್ಲೈನ್ ಮೂಲಕ ಪ್ರಾಧಿಕಾರಕ್ಕೆ ಬರುವಂತಹ ಒಂದು ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಹೇಳಿದರೆ ಬಹಳ ಇಂಪಾರ್ಟೆಂಟ್ 9th ಪಾಯಿಂಟ್ ನೋಡಿ. ಒಂದೊಮ್ಮೆ ಏನೋ ಕಾರಣದಿಂದ ನಿಮಗೆ ಈ ಒಂದು ವೆರಿಫಿಕೇಷನ್ ಸಕ್ಸಸ್ಫುಲ್ ಆಗಲಿಲ್ಲ, ಏನೋ ರಾಂಗ್ ಆಯಿತು, ಆವಾಗ ನಿಮಗೆ ಇನ್ನೊಂದು ಅವಕಾಶವನ್ನು ಆಫ್ಲೈನ್ ಮೂಲಕ ಮಾಡಿಕೊಡ್ತಾರೆ. ನೀವು KE ವೆಬ್ಸೈಟಿಗೆ ಹೋಗಬೇಕಾಗ್ತದೆ, KE ಆಫೀಸಿಗೆ ಹೋಗಬೇಕಾಗ್ತದೆ. ಅದು ಯಾವಾಗ ಅನ್ನೋದನ್ನು ಕೂಡ ಅವರು ಹೇಳ್ತಾರೆ.
ಇನ್ನು ಅದರ್ ದ್ಯಾನ್ ಎ ಆ್ಯಂಡ್ ಬಿ ಎಲಿಜಿಬಲ್ ಕ್ಲಾಸ್ ಕ್ಯಾಂಡಿಡೇಟ್ಸ್ ಏನಿರ್ತಾರೆ ಅವರಿಗೆ KE ವೆಬ್ಸೈಟಲ್ಲಿ ಒಂದು ಡೇಟ್ಸನ್ನು ಕೊಡ್ತಾರೆ. ಆ ಒಂದು ಡೇಟ್ಸ್ಗೆ ನೀವು ಹೋಗಬೇಕಾಗ್ತದೆ. ಈಗ ನೀವು BE ಆಫೀಸಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ವಿಳಾಸವನ್ನು ವೆಬ್ಸೈಟಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ಕೊಟ್ಟಿಲ್ಲ. ಕೊಡಲಿಲ್ಲ ಅಂದ್ರೂ ನೀವೇನು ತಲೆಖುಷಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿ ಯಾರನ್ನ ಕೇಳಿದರೂ ಕೂಡ ಹೇಳ್ತಾರೆ. ಸೊ BE ಆಫೀಸ್ ಎಲ್ಲಿರ್ತದೆ ಅಂತ ಎಲ್ಲರಿಗೂ ಗೊತ್ತಿರ್ತದೆ. ದಯವಿಟ್ಟು BE ಆಫೀಸಿಗೆ ಹೋಗಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ವಿಡಿಯೋ. ಸೊ ಇದರ ಜೊತೆಗೆ KE ಅವರು ಏನು ಮಾಡಿದ್ದಾರೆ ಅಂದರೆ ಒಂದು UGCET ವಿಡಿಯೋ BEO ಕಚೇರಿಯಲ್ಲಿ ಸ್ಟಡಿ ಪ್ರಮಾಣ ಪತ್ರ ಪರಿಶೀಲನೆ ಬಗ್ಗೆ ಒಂದು ಯೂಟ್ಯೂಬ್ ವಿಡಿಯೋವನ್ನು ಕೂಡ ಕೊಟ್ಟಿದ್ದಾರೆ. ನೀಟಾಗಿ ನೈಸಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಯವಿಟ್ಟು ಅದನ್ನೂ ಕೂಡ ನೀವು ನೋಡಿ. ಸೊ ಇದು ಎನಿಮೇಟೆಡ್ ವಿಡಿಯೋ ಆಗಿದೆ. ಏನೇನ್ ಮಾಡಬೇಕು ಏನೇನ್ ಮಾಡಬಾರ್ದು ಅಂತ ಇದೆ. ಒಂದು 5 ನಿಮಿಷವನ್ನ, ಸೊ ಈ ವಿಡಿಯೋ ಇರೋದೇ 4 minutes 57 seconds. ನಿಮ್ಮ 5 ನಿಮಿಷವನ್ನ ಇದಕ್ಕೋಸ್ಕರ ಪ್ರವರ್ಗಕ್ಕೆ ಅದನ್ನು ಯೂಸ್ ಮಾಡಿ ನಿಮಗೆ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಅದರಲ್ಲಿ 8 ಲಕ್ಷ ರೂಪಾಯಿ. ಅದು ಒಂದು ಒಳ್ಳೆಯ ವಿಚಾರವನ್ನ ಈ ವರ್ಷ ಮಾಡಿರುವ ತಹಸೀಲ್ದಾರರಿಂದ ಆದಾಯ ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ PWD ಗೆ ಸಂಬಂಧಪಟ್ಟಂತಹ ನೋಟಿಫಿಕೇಶನ್ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅನ್ನು ನಿಮಗೆ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.